ಒಂದಲ್ಲ ಎರಡಲ್ಲ ಸುಮಾರು 16 ತಿಂಗಳ ಬಳಿಕ ನರೇಂದ್ರ ಮೋದಿ ಮತ್ತು ಟ್ರಂಪ್ ಭೇಟಿಯಾದರು. ಆದರೆ ಸ್ನೇಹ ಮಾತ್ರ ಸ್ವಲ್ಪ ತೆಳ್ಳಗಾದಂಗೆ ಕಾಣ್ತಾ ಇದೆ. 16 ತಿಂಗಳ ಬಳಿಕ ಮೋದಿ ಮತ್ತು ಟ್ರಂಪ್ ಭೇಟಿಯಲ್ಲಿ ತಣ್ಣಗಾದ ಸ್ನೇಹ ಕಣ್ಮರೆಯಾಯಿತು. ಅಪ್ಪುಗೆ ಕೇವಲ ಹಸ್ತಲಾಘವಕ್ಕೆ ಮಾತ್ರ ಸೀಮಿತ. ಕೇವಲ ಹಸ್ತಲಾಘವದ ಹಿಂದೆ ಇದೆ ಭಾರತದ ಬಿಗ್ ಮೆಸೇಜ್. ಟ್ರಂಪ್ಗೆ ನೇರವಾಗಿ ಅಸಮಾಧಾನದ ಹಸ್ತಲಾಘವ ನೀಡಿದ ಮೋದಿ. ಟ್ರಂಪ್ ಎದುರು ಕಠಿಣ ಸಂದೇಶ ರವಾನಿಸಿದ ಭಾರತದ ಪ್ರಧಾನಿ ಆ ಹಸ್ತಲಾಘವವೂ ಕೂಡ ಮಾಡಬಾರ್ದಾಗಿತ್ತು. ಇಬ್ಬರ ಮಧ್ಯೆ ಮುನಿಸು ತಂದ ಹರ್ಮುಜ್ ಜಲಸಂಧಿಯ ದಾಳಿ, ಹಳಸಿದ ಸ್ನೇಹದ ನಡುವೆ ದಿಗ್ಗಜರ ಹೈ ವೋಲ್ಟೇಜ್ ಭೇಟಿ. ವೈಟ್ ಹೌಸ್ ಅಂಗಳದಲ್ಲಿ ಅಮೆರಿಕ ದಾಳಿಗೆ ಭಾರತದ ಖಂಡನೆ. ಅಮೆರಿಕ ಜೊತೆಗಿನ ರಾಜತಾಂತ್ರಿಕ ಹೆಜ್ಜೆಯಲ್ಲಿ ಭಾರತ ಈಗ ಫುಲ್ ಸ್ಟ್ರಿಕ್ಟ್ ಆಗಿದೆ. ಶೃಂಗಸಭೆ ನಡೀತಾ ಇದೆ. ಪ್ರಧಾನಿ ಮೋದಿ ನಡೆಯನ್ನ ಟ್ರಂಪ್ ಹೆಂಗ್ ಸ್ವೀಕರಿಸ್ತಾರೆ ನೋಡಬೇಕು. ಹರ್ಮುಜ್ ಜಲಸಂಧಿ ನಿರ್ಬಂಧಕ್ಕೊಳಗಾಗಿತ್ತು ಈ ಅಮೆರಿಕದ ಮುದಿಯನ ಕಾರಣದಿಂದ. ಭಾರತವೂ ಕೂಡ ಅನೇಕ ತರಹದ ನೋವುಗಳನ್ನು ಅನುಭವಿಸಿತು. ಇರಾನ್ ಮತ್ತು ಅಮೆರಿಕದ ನಡುವಿನ ಜಗಳ, ಭಾರತದ ನೇವಿ, ಭಾರತದ ಜಲಪಡೆ, ಭಾರತದ ಹಡಗಿನ ನಾವಿಕರು ಸಾಯಬೇಕಾದ ಪರಿಸ್ಥಿತಿ. ಅದಕ್ಕೆ ಕಾರಣ ಯಾರು? ಇದೇ ಡೊನಾಲ್ಡ್ ಟ್ರಂಪ್. ಭಾರತದ ಹಡಗಲ್ಲಿ ಇಂಡಿಯನ್ಸ್ ನೇವಿಗಳಿದ್ದಾರೆ ಅನ್ನೋ ಖಚಿತ ಮಾಹಿತಿ ಟ್ರಂಪ್ ಸೇನಾಪಡೆಗಿತ್ತು. ಒಳಗಿದ್ದವರೆಲ್ಲರೂ ಭಾರತೀಯರು ಅನ್ನೋ ಖಚಿತತೆ ಅವರಿಗಿತ್ತು. ಅಕ್ಯುರಸ್ ಆದಂತಹ ಮಾಹಿತಿ ಅವರಿಗಿತ್ತು. ವಿ ಆರ್ ಇಂಡಿಯನ್ಸ್ ಅಂತ ಹೇಳಿದ್ರು ಕೂಡ ಆ ಹಡಗಿಗೆ ಬಾಂಬ್ ಬಿಟ್ಟ ಅಮೆರಿಕದ ಮುದಿಯ. ಅವ್ರ ಜೊತೆ ಸಂಬಂಧ ಭಾರತಕ್ಕೆ ಅವಶ್ಯಕತೆನೋ ಅನಿವಾರ್ಯತೆನೋ ಅದೇನೇ ಇರಲಿ, ರಾಜತಾಂತ್ರಿಕ ಅಂತ ಬಂದಾಗ ನಾವು ಪಾಕಿಸ್ತಾನದವ್ರ ಜೊತೆನೂ ಚೆನ್ನಾಗಿರ್ತೀವಿ, ಅಫ್ಘಾನಿಸ್ತಾನ ಜೊತೆನೂ ಚೆನ್ನಾಗಿರ್ತೀವಿ. ಅದು ರಾಜತಾಂತ್ರಿಕವಾದಂತಹ ವ್ಯವಸ್ಥೆ. ಆದರೆ ಟ್ರಂಪಿನ ಜೊತೆಗೆ ನರೇಂದ್ರ ಮೋದಿ ಈ ಹಿಂದೆ ಹೆಂಗೆ ನಡ್ಕೋತಾ ಇದ್ರು? ಏನು ಕಾರಲ್ಲಿ ಇಳಿದಿದ್ದೆ ತಡ ಆ ದೊಡ್ಡ ದೇಹನ ಹಂಗೆ ಆಲಿಂಗನ ಮಾಡ್ತಾ ಇದ್ರು. ಈಗ ಆ ಸೀನ್ ನಿಮಗೆ ಕಾಣಿಸೋದಿಲ್ಲ. ಒಂದು ತೆಳ್ಳಗಿನ ಬದಲಾವಣೆ, ಒಂದು ತಿನ್ನು ಚೇಂಜಸ್ಸು. ಒಂದು ಶೇಕ್ ಹ್ಯಾಂಡ್ ಮಾಡಿದ್ರು, ಅಲ್ಲಿಗೆ ಕೈ ಬಿಟ್ರು.